ಈ ಸಿಟಿ ಜಂಜಾಟ ಸಾಕಪ್ಪ, ಮಷಿನ್ ತರ ಲೈಫು. ಒಂದೆರಡು ದಿನ ಹಳ್ಳಿಗೆ ಹೋಗಿ ಬಿಡಬೇಕು ಅಂತ ಅದೆಷ್ಟೋ ಜನರಿಗೆ ಅನಿಸಿರುತ್ತೆ. ಆದರೆ ಈ ಕೆಲಸದ ಒತ್ತಡದಲ್ಲಿ ಅದು ಹೆಂಗೆ ಸಾಧ್ಯ ಹೇಳಿ? ಹಾಗಂತ ನೀವು ಬೇಸರ ಪಡಬೇಕಿಲ್ಲ. ನಿಮಗಾಗಿನೇ ಸಿಲಿಕಾನ್ ಸಿಟಿಯಲ್ಲಿ ಒಂದು ಹಳ್ಳಿ ಸೃಷ್ಟಿಯಾಗಿದೆ. ಒಣಹುಲ್ಲು ಇಟ್ಕೊಂಡು ಹಸು ಮತ್ತು ಕರುವಿನ ಮುಂದೆ ಕೂತಿರೋ ಅಜ್ಜಿಯರು, ಇನ್ನೊಂದ್ ಕಡೆ ಮಡಿಕೆ ಮಾಡ್ತಿರೋ ಕುಂಬಾರರು, ಮತ್ತೊಂದು ಕಡೆ ಜಾನಪದ ತಂಡಗಳ ಕುಣಿತ. ಇದನ್ನೆಲ್ಲ ನೋಡ್ತಾ ಮೀಸೆ ತಿರುಗ್ತಿರೋ ಊರ ಗೌಡ್ರು, ಅವರು ಬರೋದನ್ನೇ ಜರತಾರಿ ಸೀರೆ ಉಟ್ಟು ಕಾಯ್ತಾ ನಿಂತಿರೋ ಹಳ್ಳಿ ಹೆಣ್ಮಕ್ಳು. ಇಂಥದ್ದೊಂದು ಹಳ್ಳಿ ವಾತಾವರಣ ಕಂಡು ಬಂದಿದ್ದು ಸಿಲಿಕಾನ್ ಸಿಟಿಯ ಫ್ರೀಡಂ ಪಾರ್ಕ್ನಲ್ಲಿ. 2 ದಿನದ ಮಟ್ಟಿಗೆ ಹಳ್ಳಿ ಹಬ್ಬವನ್ನ ಆಯೋಜಿಸಲಾಗಿದ್ದು ಪುಟ್ಟ ಹಳ್ಳಿಯನ್ನೇ ಚಿತ್ರಿಸಲಾಗಿದೆ. ಇಂದು ನಗರ ಉಸ್ತುವಾರಿ ಸಚಿವ ರಾಮಲಿಂಗಾರೆಡ್ಡಿ ಈ ಹಬ್ಬಕ್ಕೆ ಚಾಲನೆ ನೀಡಿದ್ರು. ಅಷ್ಟೇ ಅಲ್ಲ, ಲಗೋರಿ ಆಡಿ ಖುಷಿಪಟ್ರು. ಜೊತೆಗೆ ಉದ್ದ ಮೀಸೆಯ ಪುರುಷರು ಉದ್ದ ಕೂದಲ ನೀರೆಯರ ಜೊತೆಗೆ ಫೋಟೋಗೆ ಪೋಸು ಕೊಟ್ರು. ಬಹುತೇಕ ಬೆಂಗಳೂರಲ್ಲಿ ಇರ್ತಕ್ಕಂಥ ಭಾಳ ಜನಕ್ಕೆ ಹಳ್ಳಿಗಳ ವಾಸನೆ ಗೊತ್ತಿರೋದಿಲ್ಲ. ಇಲ್ಲೇ ಹೊಟ್ಟು ಬೆಳೆದಂಥವ್ರಿಗೆ ಯಾರೋ ರಿಲೇಟಿವ್ಸ್ ಇದ್ದರೆ ಹೋಗ್ತಾರೆ ಬರ್ತಾರೆ, ಅವ್ರಿಗೆ ಗೊತ್ತಿರುತ್ತೆ. ಹಳ್ಳಿಗಳಲ್ಲಿ ರಿಲೇಟಿವ್ಸ್ ಇಲ್ಲದೆ ಇರ್ತಕ್ಕಂಥವ್ರಿಗೆ ಹಳ್ಳಿಗಳಲ್ಲಿ ಏನು ವಾತಾವರಣ ಇದೆ ಅದು ಪರಿಚಯ ಆಗಲ್ಲ. ಈಗ ಈ ಆಟಗಳು ಅಷ್ಟೇ. ಇನ್ನು ಹಬ್ಬದಲ್ಲಿ ಹಳ್ಳಿ ಆಟಗಳನ್ನ ಆಡಿಸಲಾಗ್ತಿದ್ದು ಮಕ್ಕಳಂತೂ ಫುಲ್ ಖುಷಿಯಾಗಿದ್ರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಕೆಲ ವಿದೇಶಿಯರು ಕೂಡ ಹಳ್ಳಿ ಆಟಗಳನ್ನ ಆಡಿ ಮಜಾ ಮಾಡಿದ್ರು. ಈ ಹಳ್ಳಿ ಹಬ್ಬವನ್ನ ನೋಡೋಕೆ ಸಿಲಿಕಾನ್ ಸಿಟಿ ಜನರ ದಂಡೆ ಹರಿದು ಬಂದಿತ್ತು. ನಗರದ ಮಧ್ಯೆ ಸೃಷ್ಟಿಯಾದ ಹಳ್ಳಿಯನ್ನ ನೋಡಿ ತುಂಬಾನೇ ಎಂಜಾಯ್ ಮಾಡಿದ್ರು. ಹಳ್ಳಿ ಹಬ್ಬ ತುಂಬಾ ಚೆನ್ನಾಗಿದೆ. ಪ್ರೋಗ್ರಾಮ್ ನೀವು ತುಂಬಾ ಚೆನ್ನಾಗಿ ಈವೆಂಟ್ ನ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಏನಕ್ಕೆ ಅಂದ್ರೆ ಇತ್ತೀಚೆಗೆ ನಮ್ಮ ಮಕ್ಕಳಿಗೆಲ್ಲ ನೆಕ್ಸ್ಟ್ ಜನರೇಷನ್ ಅವ್ರಿಗೆ ಹಳ್ಳಿತನ ಯಾವ ತರ ಇರುತ್ತೆ ಅಂತ ಗೊತ್ತಾಗ್ತಾ ಇಲ್ಲ. ಸೊ ಅವರೆಲ್ಲ ಮರ್ತು ಬಿಡ್ತಾ ಇದ್ದಾರೆ ಹಳ್ಳಿ ಲೈಫ್ ಹೇಗಿರುತ್ತೆ ಅಂತ. ಸೊ ಇವರು ಅದನ್ನೆಲ್ಲ ರೀಕ್ಯಾಪ್ ಮಾಡ್ತಾ ಇದ್ದಾರೆ. ತುಂಬಾ ಖುಷಿ ಆಗ್ತಾ ಇದೆ. ಈ ಹಬ್ಬದ ಮೂಲಕ ತಮ್ಮ ಬೇರನ್ನ ಮರೀತಿರೋ ನಗರದ ಜನರಿಗೆ ಹಳ್ಳಿ ಆಟ, ಹಳ್ಳಿ ಸೊಗಡನ್ನ ಮತ್ತೆ ನೆನಪಿಸೋದು ಆಯೋಜಕರ ಉದ್ದೇಶ. ಒಟ್ನಲ್ಲಿ ಸಿಲಿಕಾನ್ ಸಿಟಿಯ ಯಾಂತ್ರಿಕ ಜೀವನದಿಂದ ಬಳಲಿ ಬೆಂಡಾಗಿದ್ರೆ ನೀವು ಒಮ್ಮೆ ಹಳ್ಳಿ ಹಬ್ಬಕ್ಕೆ ಹೋಗಿ ಬನ್ನಿ, ರಿಫ್ರೆಶ್ ಆಗಿ. ಮಾಲ್ತೇಶ್, TV9 ಬೆಂಗಳೂರು.